ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಹತ್ತು ಮೀರಿ ವರ್ತಿಸ್ತಾ ಇರೋ ಟ್ರಂಪ್ ಮತ್ತು ಇರಾನ್ ಯುದ್ಧದ ಬಗ್ಗೆ ನೋಡೋಕ್ಕೂ ಮುನ್ನ ಸ್ನೇಹಿತರೆ, ನಮ್ಮ ಬಾರ್ಡರ್ನಲ್ಲಿ ಆಗಿರೋ ಇಂಪಾರ್ಟೆಂಟ್ ಬೆಳವಣಿಗೆ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಭಾರತ ಪಾಕ್ ಗಡಿ ಮತ್ತೆ ಯುದ್ಧಗ್ರಸ್ತವಾಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಒಂದಿನದ ಹಿಂದಷ್ಟೇ ಪಾಕಿಸ್ತಾನ ಅಲೆಯಾಗಿ ಡ್ರೋನ್ಗಳನ್ನು ಬಿಟ್ಟಿತ್ತು. ಅದರ ಬೆನ್ನಲ್ಲೇ ಭಾರತ ಅವರ DGMOಗೆ ಕ್ಲಾಸ್ ತಗೊಂಡಿತ್ತು. ಏನ್ ಮಾಡ್ತಿದ್ದೀರಾ, ಆಟ ಆಡ್ತಿದ್ದೀರಾ ನೀವು ಅಂತ ಹೇಳಿ. ಅಂದ್ರೆ ಸೀರಿಯಸ್ ಆಗಿ ಎಸ್ಕಲೇಟ್ ಮಾಡಿತ್ತು. ಸೀದಾ DGMO ಲೆವೆಲ್ನಲ್ಲಿ ಮಾಡಂಗಿಲ್ಲ, ಅನ್ಅಕ್ಸೆಪ್ಟಬಲ್ ಅಂತ ಹೇಳಿತ್ತು. ಭಾರತ ವಾರ್ನಿಂಗ್ ಕೊಟ್ಟಿತ್ತು. ಆದರೆ ಪಾಕಿಸ್ತಾನದ ಬಾಲ ಕೊಳವೆ ತೆಗೆದ ತಕ್ಷಣ ಮತ್ತೆ ಬೆಂಡನ ಥರದಲ್ಲಿ ಮಾತುಕತೆ ಮುಗಿದ ಮೇಲೆ ಮತ್ತೆ ಹಾರಿಸೋಕೆ ಶುರು ಮಾಡಿದ್ದಾರೆ. ಈಗ ಜಮ್ಮು ಕಾಶ್ಮೀರದ ರಜೌರಿ ಬಳಿಯ LOC ಬಳಿ ಪಾಕ್ ಡ್ರೋನ್ಗಳು ಕಾಣಿಸ್ಕೊಂಡಿವೆ. ಗಡಿ ದಾಟಿ ಉಲ್ಲಂಘಿಸೋ ದುಸ್ಸಾಹಸವನ್ನ ಮಾಡಿವೆ. ಇದೇ ಜಿಲ್ಲೆಯ ಥಂಡಿ ಖಸಿ ಏರಿಯಾದಲ್ಲಿ ಪಾಕ್ ಡ್ರೋನ್ಗಳನ್ನು ನುಗ್ಗಿಸಿದೆ. ಅದರ ಬೆನ್ನಲ್ಲೇ ಭಾರತ ಡ್ರೋನ್ಗಳ ವಿರುದ್ಧ ಪ್ರತಿದಾಳಿ ಮಾಡಿದೆ. ಆಂಟಿ ಡ್ರೋನ್ ಸಿಸ್ಟಮ್ಸ್ ಮತ್ತು ಮಷಿನ್ ಗನ್ ಬಳಸಿ ಹಿಮ್ಮೆಟ್ಟಿಸಿದೆ. ಇಡೀ ಪ್ರದೇಶ ಹೈ ಅಲರ್ಟ್ನಲ್ಲಿದೆ. ಶೋಧ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಇದನ್ನ ಪಾಕ್ ಸೇನಾ ಮಾಡ್ತಾ ಅಥವಾ ಅವರೇ ಸಾಕಿರೋ ಉಗ್ರರೇ ಮಾಡ್ತಾ ಕನ್ಫರ್ಮ್ ಇಲ್ಲ. ಆದರೆ ನಮಗೇನು ವ್ಯತ್ಯಾಸ ಬರಲ್ಲ. ನಾವು ಹೇಳಿದ್ದೀವಿ, ಸೇನೆ ಉಗ್ರರ ನಡುವೆ ನಾವು ವ್ಯತ್ಯಾಸ ಮಾಡಲ್ಲ, ಪಾಕ್ ಮಾಡಿದ್ದು ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಇದು ವೆರಿ ವೆರಿ ಸೀರಿಯಸ್ ಎಸ್ಕಲೇಷನ್ ಪಾಕಿಸ್ತಾನದ ಸೈಡ್ನಿಂದ. ಕೆಣಕೋ ಪ್ರಯತ್ನ ಏನಕ್ಕೆ ಮಾಡಿರ್ಬೋದು ಅನ್ನೋದಕ್ಕೆ ಹಲವಾರು ಚರ್ಚೆ ನಡೀತಿದೆ. ಆಯುಧಗಳನ್ನ ಡ್ರಾಪ್ ಮಾಡಕ್ ಮಾಡ್ತಾ ಇದಾರ, ನಶಾ ವಸ್ತು ಡ್ರಾಪ್ ಮಾಡಕ್ ಮಾಡ್ತಾ ಇದಾರ, ಅದಕ್ಕೆ ಜಾಗ ಹುಡುಕ್ತಾ ಇದಾರ. ನಮ್ಮ ಸೇನೆಯ ಮೂವ್ಮೆಂಟ್, ರಾತ್ರಿ ಹೊತ್ತು ನಮ್ಮ ಕಣ್ಗಾವಲಿನ ವ್ಯವಸ್ಥೆ, ನೈಟ್ ವಿಷನ್, ರೆಡಾರ್ ಟೆಕ್ನಾಲಜಿ ಅದನ್ನೆಲ್ಲ ಚೆಕ್ ಮಾಡ್ತಾ ಇದಾರ, ಅಥವಾ ನಮ್ಮ ಸೇನೆ ಗಮನವನ್ನ ಬೇರೆ ಕಡೆಗೆ ಸೆಳೆದು ಉಗ್ರರ ನುಗ್ಗಿಸೋಕೆ ಮಾಡ್ತಿದಾರ ಅಂತ. ಮುಂಚೆ ಎಲ್ಲ ಫೈರ್ ಮಾಡ್ತಿದ್ರು ಬಾರ್ಡರ್ ಅಲ್ಲಿ, ಸುಮ್ಮನೆ ಫೈರ್ ಮಾಡಿ ಅಟೆನ್ಷನ್ ಆ ಕಡೆ ಹೋಗಂಗ್ ಮಾಡಿ ಉಗ್ರ ನುಗ್ಗಿಸ್ತಾ ಇದ್ರು. ಈಗ ಫೈರ್ ಮಾಡಿದ್ರೆ ಇನ್ನು ಇವ್ರು ಜಾಸ್ತಿ ಫೈರ್ ಆಗುತ್ತಲ್ಲ ಭಾರತದ ಕಡೆಯಿಂದ. ಹಾಗಾಗಿ ಅದಕ್ಕಿಂತ ಸ್ವಲ್ಪ ಕೆಳಗಿನ ಲೆವೆಲ್ನ ಎಸ್ಕಲೇಷನ್. ಡ್ರೋನ್ ಅನ್ನು ಹಾರಿಸ್ಬಿಟ್ಟು ಬಾರ್ಡರ್ ಉಲ್ಲಂಘನೆ ಮಾಡ್ದಂಗೆ ಮಾಡೋದು, ವಾಪಸ್ ಓಡೋಗೋದು, ಗಮನ ಆ ಕಡೆಗೆ ಸೆಳೆದು ನುಗ್ಸೋಕೆ ಆ ರೀತಿ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನೋ ಚರ್ಚೆ ಕೂಡ ಈಗ ನಡೀತಾ ಇದೆ. ಏನೋ ಗ್ರೀನ್ಲ್ಯಾಂಡ್ ವಶದ ಪ್ಲಾನ್ ಹಾಕಿರೋ ಟ್ರಂಪ್ ಮತ್ತೆ ಧಮಕಿ ಕೊಟ್ಟಿದ್ದಾರೆ. ನನ್ನ ಮಾತು ಕೇಳಿಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೂ ಕೆಲ ಗಂಟೆಗಳ ಮುನ್ನ ಗ್ರೀನ್ಲ್ಯಾಂಡ್ ಪ್ರಧಾನಿ ಜೆನ್ಸ್ ಫ್ರೆಡ್ರಿಕ್ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಅಮೆರಿಕ ಮತ್ತು ಡೆನ್ಮಾರ್ಕ್ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು ಅಂದ್ರೆ ನಮ್ಮ ಆಯ್ಕೆ ಯಾವತ್ತೂ ಡೆನ್ಮಾರ್ಕ್ ಆಗಿರುತ್ತೆ ಅಂತ ಹೇಳಿದ್ರು. ಹಾಗೆ ಗ್ರೀನ್ಲ್ಯಾಂಡ್ ಅಮೆರಿಕದ ಒಡೆತನಕ್ಕೆ ಹೋಗೋದು ನಮಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಡೆನ್ಮಾರ್ಕ್ ಪ್ರಧಾನಿ ಮ್ಯಾಟ್ ಫ್ರೆಡ್ರಿಕ್ಸನ್ ಜೊತೆಗೆ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಈ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಟ್ರಂಪ್ ಬೆಂಕಿ ಆಗಿದ್ದಾರೆ. ಅದು ಅವ್ರ ಪ್ರಾಬ್ಲಮ್, ನಾನು ಇದನ್ನ ಸ್ವಲ್ಪನೂ ಒಪ್ಕೊಳ್ಳಲ್ಲ. ಅಂದ್ರೆ ಗ್ರೀನ್ಲ್ಯಾಂಡ್ ಅಮೆರಿಕದಿಂದ ದೂರ ಇರೋದು ನನಗೆ ಇಷ್ಟ ಇಲ್ಲ, ಒಟ್ಟಿಗೆ ಇರಬೇಕು, ನಮ್ಮ ಜೊತೆ ಸೇರ್ಕೋಬೇಕು ಗ್ರೀನ್ಲ್ಯಾಂಡ್ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಇಬ್ಬರು ಪ್ರಧಾನಿಗಳು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಈ ಥರ ಮಾತಾಡೋದ್ರಿಂದ ಅವ್ರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಟ್ರಂಪ್. ಈ ಮೂಲಕ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನೋ ಪ್ರಪಂಚದ 12ನೇ ಅತಿ ದೊಡ್ಡ ದೇಶವನ್ನ, ಆ ಸ್ವಾಯತ್ತ ಪ್ರದೇಶವನ್ನ ಅಮೆರಿಕಾಗೆ ಸೇರಿಸ್ಕೊಳ್ಳೋಕೆ ವಸಾಹತುಶಾಹಿ ತರ ಬಿಹೇವ್ ಮಾಡ್ತಿರೋದು ಕ್ಲಿಯರ್. ಅವರು ಅದನ್ನ ವಶಕ್ಕೆ ತಗೊಳ್ಳೋದು ಗ್ಯಾರಂಟಿ ಅನ್ನೋ ತರದಲ್ಲೇ ಬಿಹೇವ್ ಮಾಡ್ತಿದ್ದಾರೆ. ಇನ್ನು ಟ್ರಂಪ್ರ ಈ ದುರಾಸೆಗೆ ಅಮೆರಿಕದಲ್ಲೇ ವಿರೋಧ ಇದೆ. ಮೊದಲು ಅಲ್ಲಿನ ಸೇನಾಧಿಕಾರಿಗಳು ವಿರೋಧಿಸಿದ್ರು. ಟ್ರಂಪ್ ಸಂಭಾಳಿಸುವುದು 5 ವರ್ಷದ ಮಗು ತರ ಅಂತ ಹೇಳಿಕೆ ಕೊಡ್ತಾ ಇದ್ರು. ಕಷ್ಟ ಈ ಮನುಷ್ಯನನ್ನು ಹ್ಯಾಂಡಲ್ ಮಾಡೋದು ಅಂತ. ಈಗ ಅಮೆರಿಕದ ಡೆಮೊಕ್ರಾಟಿಕ್ ಸಂಸದರು ಇದಕ್ಕೆ ಕಾನೂನು ಕುಣಿಕೆ ಹಾಕೋಕೆ ಮುಂದಾಗಿದ್ದಾರೆ. ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆಯೋಕೆ ಸೇನಾಪಡೆ ಅಥವಾ ಫಂಡ್ ಬಳಸೋದನ್ನ ಬ್ಲಾಕ್ ಮಾಡೋಕೆ ಒಂದು ಬಿಲ್ ಪರಿಚಯಿಸಿದ್ದಾರೆ. ಇದಕ್ಕೆ ನ್ಯಾಟೋ ಯೂನಿಟಿ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಕೂಡ ಪಾಸ್ ಆಗಿಲ್ಲ ಅದು. ಏನೋ ಇರಾನ್ ಮೇಲೂ ಕೂಡ ಟ್ರಂಪ್ ಯುದ್ಧದ ಬೆದರಿಕೆ ಹಾಕಿದ್ದಾರೆ. ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ನ ದೇಶ ಪ್ರೇಮಿಗಳೇ ಬಿಡಬೇಡಿ, ಪ್ರತಿಭಟನೆ ನಡೆಸೋದನ್ನ ಮುಂದುವರೆಸಿ, ಸರ್ಕಾರಿ ಕಚೇರಿ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳನ್ನ ವಶಕ್ಕೆ ಪಡೆಯಿರಿ, ಇಡೀ ಇರಾನ್ ನಿಮ್ದು, ಟೇಕ್ ಓವರ್ ಯುವರ್ ಇನ್ಸ್ಟಿಟ್ಯೂಷನ್ಸ್, ಸಹಾಯ ಬರ್ತಿದೆ, ಹೆಲ್ಪ್ ಈಸ್ ಆನ್ ದ ವೇ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಪನ್ ಆಗಿ ದಂಗೆಗೆ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಅಲ್ಲಿನ ಕೊಲೆಗಡುಕರನ್ನ, ದುರುಪಯೋಗ ಮಾಡೋರ ಹೆಸರನ್ನ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ, ಅವರು ದೊಡ್ಡ ಪರಿಣಾಮ ಫೇಸ್ ಮಾಡ್ತಾರೆ, ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಇರಾನ್ ಜನರ ಹತ್ಯೆ ಮಾಡೋದನ್ನ ನಿಲ್ಲಿಸೋ ತನಕ ನಾನು ಇರಾನ್ ಅಧಿಕಾರಿಗಳೊಂದಿಗೆ ಮಾತುಕತೆನೇ ನಡೆಸೋದಿಲ್ಲ, ಅವರೊಂದಿಗಿನ ಎಲ್ಲ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿದ್ದೀನಿ, ಇರಾನ್ ಜನರಿಗೆ ನಾವು ಸಹಾಯ ಮಾಡೋಕೆ ರೆಡಿ ಇದ್ದೀವಿ, ಬರ್ತಾ ಇದ್ದೀವಿ ನಾವು ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಕೊನೆಯಲ್ಲಿ ಮಿಗಾ ಅಂದ್ರೆ ಮ್ಯಾಗಾ ತರನೇ ಮಿಗಾ, MIGA, ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಬರ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ವೇಸ್ಟ್, ಅದು ಗ್ರೇಟ್ ಇಲ್ಲ, ನೆಕ್ಸ್ಟ್ ಗ್ರೇಟ್ ಮಾಡಬೇಕು ಅಂತ. ಈ ಮೂಲಕ ಅಮೆರಿಕ ಇರಾನ್ನಲ್ಲಿ ಮಧ್ಯಪ್ರವೇಶ ಮಾಡೋ ಎಲ್ಲ ಕ್ಲಿಯರ್ ಹಿಂಟ್ ಅನ್ನ ಅಥವಾ ಓಪನ್ ಮೆಸೇಜ್ ಅನ್ನ ಟ್ರಂಪ್ ಪಾಸ್ ಮಾಡಿದ್ದಾರೆ. ಸೇನೆ ಕಳಿಸ್ತಾರ, ಇಸ್ರೇಲ್ ನುಗ್ಗಿಸ್ಬಿಟ್ಟು ಆ ರೀತಿ ಏನಾದ್ರು ಮಾಡ್ತಾರಾ ಅಥವಾ ಕವರ್ಟ್ ಆಪರೇಷನ್ಸ್ ಸ್ಪಷ್ಟ ಇಲ್ಲ. ಇದಕ್ಕೀಗ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಕಾರ್ಯದರ್ಶಿ ಅಲಿ ಲಾರಿಜಾನಿ ಕಿಡಿಕಾರಿದ್ದಾರೆ. ನಮ್ಮ ಇರಾನ್ ಜನರನ್ನ ಹತ್ಯೆ ಮಾಡ್ತಿರೋ ಕೊಲೆಗಡುಕರ ಹೆಸರನ್ನ ನಾವು ಘೋಷಿಸ್ತಾ ಇದ್ದೀವಿ. ಅವರು ಬೇರೆ ಯಾರು ಅಲ್ಲ, ಅದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅಂತ ಅವ್ರ ಮೇಲೆ ಕೂರಿಸಿದ್ದಾರೆ ಆರೋಪವನ್ನ. ಈ ನಡುವೆ ರಷ್ಯಾ ಅಮೆರಿಕಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಮೇಲೆ ಸೇನಾ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಬೆದರಿಕೆ ಹಾಕ್ತಿರೋದನ್ನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ರಷ್ಯಾ ವಿದೇಶಾಂಗ ಸಚಿವಾಲಯ ಹೇಳಿಕೆ ರಿಲೀಸ್ ಮಾಡಿದೆ. ಅಮೆರಿಕ ಇರಾನ್ನ ಆಂತರಿಕ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಿದೆ. ಹಿಂದೆ 2025ರಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದ ಹಾಗೆ ಅಮೆರಿಕ ಮತ್ತೆ ಅಂತ ಕೆಲಸಕ್ಕೆ ಕೈ ಹಾಕಬಾರದು, ಇಲ್ಲಾಂದ್ರೆ ಮಿಡಲ್
ಈಸ್ಟ್ ಮತ್ತು ಗ್ಲೋಬಲ್ ಸೆಕ್ಯೂರಿಟಿ ಕೆಟ್ಟ ಪರಿಣಾಮವನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇರಾನ್ನಿಂದ ಗಡಿಪಾರಾಗಿರೋ ಕ್ರೌನ್ ಪ್ರಿನ್ಸ್ ರೆಜಾ ಪಹಲವಿ ಇರಾನ್ ಸೇನೆಗೆ ಹೊಸ ಒತ್ತಾಯ ಮಾಡಿದ್ದಾರೆ. ನೀವು ಸರ್ಕಾರವನ್ನ ಕಾಪಾಡೋದು ಬಿಟ್ಟು ಇರಾನ್ ಜನರನ್ನ ಕಾಪಾಡೋಕೆ ಹೋಗಿ, ನಿಮ್ಮ ಬಳಿ ಹೆಚ್ಚು ಟೈಮ್ ಇಲ್ಲ, ಕೂಡಲೇ ಪ್ರತಿಭಟನಾಕಾರನ ನೀವು ಸೇರ್ಕೊಂಡ್ಬಿಡಿ, ಈ ಕಾಮಿನೈಗಳನ್ನು ಬಿಟ್ಬಿಡಿ ಅನ್ನೋ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಜೊತೆ ಯುದ್ಧ ಮಾಡ್ತಿರೋ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಕೂಡ ಇರಾನ್ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ನಾವು ಇರಾನ್ನಲ್ಲಿ ನಡೀತಾ ಇರೋ ಪ್ರತಿಭಟನೆಗೆ ಸಪೋರ್ಟ್ ಮಾಡ್ತೀವಿ. ಹಲವು ವರ್ಷಗಳಿಂದ ಅಧಿಕಾರದಲ್ಲಿರೋ ಸರ್ಕಾರ ಸಾಕಷ್ಟು ಜನರನ್ನ ಹತ್ಯೆ ಮಾಡಿದೆ. ಹೀಗಾಗಿ ಇನ್ನೂ ಹೆಚ್ಚು ಕಾಲ ಅಧಿಕಾರ ನಡೆಸೋಕೆ ಅವರು ಡಿಸರ್ವ್ ಮಾಡಲ್ಲ, ಬದಲಾಗೋ ಅವಶ್ಯಕತೆ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇರಾನ್ನಲ್ಲಿ ಇಂಟರ್ನೆಟ್ ಸೇವೆ ರದ್ದಾಗಿ ಬರೋಬ್ಬರಿ 132 ಗಂಟೆಗಳು ಕಳೆದಿವೆ, 5 ದಿನಕ್ಕೂ ಅಧಿಕ ಕಾಲ. ಹೀಗಾಗಿ ಎಲಾನ್ ಮಸ್ಕ್ರ ಸ್ಟಾರ್ಲಿಂಕ್ ಇರಾನ್ಗೆ ಅಲ್ಲಿನ ಜನರಿಗೆ ಫ್ರೀ ಇಂಟರ್ನೆಟ್ ಆಕ್ಸೆಸ್ ಕೊಡೋಕೆ ಶುರು ಮಾಡಿದೆ. ಇನ್ನೊಂದು ಕಡೆ ಟ್ರಂಪ್ ಹೊಸ ವಿವಾದಕ್ಕೆ ಗುರಿಯಾಗಿದ್ದಾರೆ. ವ್ಯಕ್ತಿಯೊಬ್ಬನಿಗೆ ಮಧ್ಯದ ಬೆರಳು ಮಿಡಲ್ ಫಿಂಗರ್ ಅನ್ನ ತೋರಿಸಿದ್ದಾರೆ, ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದು ಅಮೆರಿಕದ ಮಿಶಿಗನ್ ನಲ್ಲಿರೋ ಫೋರ್ಡ್ ಫ್ಯಾಕ್ಟರಿಗೆ ಟ್ರಂಪ್ ಭೇಟಿ ಕೊಟ್ಟಿದ್ರು, ಅಲ್ಲಿ ಈ ರೀತಿ ಮಾಡಿದ್ದಾರೆ. ವ್ಯಕ್ತಿಯೊಬ್ಬ ಟ್ರಂಪ್ ಮೇಲೆ ಕಿರುಚಾಡಿ ಶಿಶುಕಾಮಿಗಳನ್ನ ರಕ್ಷಣೆ ಮಾಡೋ ಮನುಷ್ಯ ಅಂತ ಟೀಕಿಸಿದ. ಅದಕ್ಕೆ ಸಿಟ್ಟಾದ ಟ್ರಂಪ್ ಈ ರೀತಿ ಮಧ್ಯ ಬೆರಳನ್ನ ತೋರಿಸಿದ್ದಾರೆ. ಇದನ್ನ ವೈಟ್ ಹೌಸ್ ಡಿಫೆಂಡ್ ಮಾಡ್ಕೊಂಡಿದೆ. ಒಬ್ಬ ವ್ಯಕ್ತಿ ಅಗ್ರೆಸಿವ್ ಆಗಿ ಟ್ರಂಪ್ ರನ್ನ ನಿಂದಿಸ್ತಾ, ಅದಕ್ಕೆ ಟ್ರಂಪ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದು ಸರಿಯಾಗೇ ಇದೆ ಅಂತ ವೈಟ್ ಹೌಸ್ ಡಿಫೆಂಡ್ ಮಾಡ್ಕೊಂಡಿದೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವೆ ಮಾತುಕತೆ ನಡೆದಿದೆ, ವಿದೇಶಾಂಗ ಸಚಿವರ ನಡುವೆ. ನಮ್ಮ ಜೈಶಂಕರ್ ಅವರು ಅಲ್ಲಿನ ಮಾರ್ಕೋ ರೂಬಿಯೋ ಜೊತೆಗೆ ಫೋನ್ ಕಾಲ್ನಲ್ಲಿ ಮಾತಾಡಿದ್ದಾರೆ. ಇಬ್ಬರು ನಾಯಕರು ವ್ಯಾಪಾರ, ಕ್ರಿಟಿಕಲ್ ಮಿನರಲ್ಸ್, ನ್ಯೂಕ್ಲಿಯರ್ ಎನರ್ಜಿ ಮತ್ತು ಡಿಫೆನ್ಸ್ ಕ್ಷೇತ್ರದಲ್ಲಿ ಸಹಕಾರವನ್ನು ಆಳ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. 2 ರಾಷ್ಟ್ರಗಳ ನಡುವೆ ವ್ಯಾಪಾರ ಮಾತುಕತೆ ಮತ್ತೆ ಶುರುವಾದ ನಂತರ ಈ ಬೆಳವಣಿಗೆಯಾಗಿದೆ. ಇನ್ನು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಶೀಘ್ರದಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ. ಫ್ರಾನ್ಸ್ನ 114 ರಫೇಲ್ ಜೆಟ್ಗಳ ಖರೀದಿ ಕುರಿತು ಈ ವಾರ ರಕ್ಷಣಾ ಇಲಾಖೆ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. 3.25 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಬೃಹತ್ ಡೀಲ್ ವಿಚಾರವಾಗಿ ಡಿಸ್ಕಷನ್ ನಡೆಯುತ್ತೆ. ಈ ಡೀಲ್ ನಡಿ ಹೆಚ್ಚಿನ ರಫೇಲ್ ಜೆಟ್ಗಳು ಭಾರತದಲ್ಲಿ ನಿರ್ಮಾಣ ಆಗಲಿವೆ. ಈ ವಿಮಾನಗಳಲ್ಲಿ 30% ದೇಸಿ ಬಿಡಿಭಾಗಗಳನ್ನು ಬಳಸಲಾಗುತ್ತೆ. ಬಿಡಿಭಾಗದ 30% ಅಂದ್ರೆ ವಿಮಾನದಲ್ಲಿ ನೋಡಬೇಕು, ಅದ್ರ ಕಬ್ಬಣ ಬಾಡಿ, ಹಾಳೆಗಳು, ಕಬ್ಬಣದ ಶೀಟು, ಅದೇ ಸುಮಾರಾಗುತ್ತೆ. 30% ಅಂದ್ರೆ ಯಾವ ಥರದ್ದು ಹೈ ಎಂಡ್ ಕಾಂಟೆಂಟಾ ಅಥವಾ ಏನು ಬಳಸ್ತೀವಿ ಅನ್ನೋದು ಕೂಡ ಕ್ಲಾರಿಟಿ ಕೊಡಬೇಕು ಇವರು. ಜೊತೆಗೆ ಸುಮಾರು 12ರಿಂದ 18 ವಿಮಾನಗಳನ್ನು ನೇರವಾಗಿ ರೆಡಿ ಟು ಫ್ಲೈ ಸ್ಟೇಟಸ್ನಲ್ಲಿ, ಅಂದರೆ ಕಂಪ್ಲೀಟ್ಲಿ ರೆಡಿ ಇರೋದನ್ನ ಫ್ರಾನ್ಸ್ನಿಂದನೇ ತರಿಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಈ ಒಪ್ಪಂದ ಫೈನಲ್ ಆಗಿರೋದು ಭಾರತದ ಡಿಫೆನ್ಸ್ ಇತಿಹಾಸದಲ್ಲೇ ಬಹಳ ದೊಡ್ಡ ಡೀಲ್ ಅಂತ ಕರೆಸ್ಕೊಳ್ಳುತ್ತೆ. ರಫೇಲ್ ವಿಮಾನಗಳ ಸಂಖ್ಯೆ 176ಕ್ಕೆ ಸಡನ್ ಆಗಿ ಜಂಪ್ ಆಗುತ್ತೆ. ಸದ್ಯ ವಾಯುಪಡೆಗೆ 36 ವಿಮಾನ ಸೇರಿದವೆ. ನೇವಿಗೂ 26 ಮರೈನ್ ವರ್ಷನ್ ರಫೇಲ್ಗಳ ಖರೀದಿಗೆ ಆರ್ಡರ್ ಕೊಟ್ಟಾಗಿದೆ ಕಳೆದ ವರ್ಷ. ಅಂದಾಗೆ ಸ್ನೇಹಿತರೆ, ವಾಯುಪಡೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ತಿಂಗಳ ಹಿಂದೆ ಪ್ರಪೋಸಲ್ ಇಟ್ಟಿದೆ. ಈ ಪ್ರಪೋಸಲ್ ಕುರಿತು ರಕ್ಷಣಾ ಇಲಾಖೆ ಚರ್ಚೆ ಮಾಡುತ್ತೆ. ರಕ್ಷಣಾ ಇಲಾಖೆ ಡೀಲ್ಗೆ ಅನುಮೋದನೆ ಕೊಟ್ಟ ನಂತರ ಈ ಪ್ರಪೋಸಲ್ ಭದ್ರತೆಗೆ ಸಂಬಂಧಪಟ್ಟ ಸಂಪುಟ ಸಮಿತಿ ಮುಂದೆ ಹೋಗುತ್ತೆ. ಅಲ್ಲಿ ಫೈನಲ್ ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಡೀಲ್ ಫೈನಲ್ ಆಗುತ್ತೆ. ಮತ್ತೊಂದು ಕಡೆ ಪಾಕಿಸ್ತಾನ ಸೇನೆಯ ನಿಷ್ಠಾವಂತ ಉಗ್ರ ಗುಂಪು ಲಷ್ಕರ್ ಶೀಘ್ರದಲ್ಲಿ 2 ಹೋಳಾಗೋ ಹಂತದಲ್ಲಿದೆ ಅಂತ ಭಾರತದ ಗುಪ್ತಚರ ಮೂಲಗಳು ಹೇಳಿವೆ. ಇಷ್ಟು ದಿನ ಪಾಕ್ನ ಗುಪ್ತಚರ ಸಂಸ್ಥೆ ISI ಹೇಳಿದ ಹಾಗೆ ಲಷ್ಕರ್ ಕೇಳ್ತಾ ಇತ್ತು. ಇವರ ಉಗ್ರ ಇತಿಹಾಸದಲ್ಲಿ ಯಾವತ್ತೂ ಜಗಳ ಆಗಿರಲಿಲ್ಲ. ಆದರೆ ಈಗ ಲಷ್ಕರ್ನ ಟಾಪ್ ಉಗ್ರರು ISI ನಿರ್ಧಾರಗಳ ಬಗ್ಗೆ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಹಾಗೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಿಂದ ಲಷ್ಕರ್ ಉಗ್ರ ನೆಲೆಗಳು ಧ್ವಂಸವಾದವು, 100 ಉಗ್ರರು ಮಣ್ಣಾದ್ರು. ಇದರಿಂದ ಕಂಗೆಟ್ಟ ಉಗ್ರರಿಗೆ ಪಾಕ್ ಸೇನೆ ಮತ್ತು ISI ನಮ್ಮನ್ನ ಕಾಪಾಡ್ತಿಲ್ಲ ಅನ್ನೋ ಭಾವನೆ ಮೂಡಿದೆ. ಅಲ್ಲದೆ ಪಾಕ್ ಸೇನೆ ಈ ಲಷ್ಕರ್ ಉಗ್ರರಿಗೆ ಕಾಶ್ಮೀರ ಬಿಟ್ಟು ಬೇರೆ ಆಪ್ಷನ್ ತೋರಿಸ್ತಾ ಇದೆ. ಅಫ್ಘಾನ್ ತಾಲಿಬಾನ್, ತೆಹರಿಕೆ ತಾಲಿಬಾನ್, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವ್ರ ವಿರುದ್ಧ ಹೋರಾಡಕ್ಕೆ ಯೂಸ್ ಮಾಡಕ್ಕೆ ಇವ್ರನ್ನ ಕುಮ್ಮಕ್ ಕೊಡ್ತಿದ್ದಾರೆ. ಆದ್ರೆ ಇವರಿಗೆ ಅವ್ರ ವಿರುದ್ಧ ಹೋರಾಡಕ್ಕೆ ಅಷ್ಟು ಮೋಟಿವೇಶನ್ ಬರ್ತಾ ಇಲ್ಲ. ನಮ್ಮವ್ರ ವಿರುದ್ಧ ನಾವ್ ಯಾಕೆ ಹೋರಾಡಬೇಕು ಅಂತ, ನಮ್ಮನ್ನ ನೀವು ಬಾಡಿಗೆ ಸೈನಿಕರು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ರೊಚ್ಚಿಗೆದ್ ಬಿಡಿದಾರಂತೆ ಉಗ್ರರು ಪಾಕ್ ಸೇನೆ ವಿರುದ್ಧ. ಯಾಕಂದ್ರೆ ಇತ್ತೀಚೆಗಷ್ಟೇ ಲಷ್ಕರ್ ಕಮಾಂಡರ್ ಮೊಹಮ್ಮದ್ ಅಶ್ವಕ್ ರಾಣಾ ವಿಡಿಯೋ ರಿಲೀಸ್ ಮಾಡಿದ್ದ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು CDF ಮುನೀರಾ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಿದ್ದಾರೆ, ನಮ್ಮನ್ನ ರಕ್ಷಿಸ್ತಾ ಇಲ್ಲ ಅಂತ ಆಳ್ ತೋಡ್ಕೊಂಡಿದ್ದ. ಅಲ್ಲದೆ ಸಾಲ ತಂದ ಹಣದಲ್ಲಿ ಅರ್ಧ ಹಣವನ್ನ ಪ್ರಾಮಾಣಿಕವಾಗಿ ಯೂಸ್ ಮಾಡಿದ್ರೆ ಪಾಕಿಸ್ತಾನ ಶ್ರೀಮಂತ ಆಗ್ತಾ ಇತ್ತು ಅಂತ ಇಡೀ ವ್ಯವಸ್ಥೆ ವಿರುದ್ಧ ಆಕ್ರೋಶ ಹೊರ ಹಾಕಿದ. ಜೊತೆಗೆ ಇವರೆಲ್ಲರ ಚಾಚಾ ಹಫೀಜ್ ಸಯೀದ್, ಮೇನ್ ಉಗ್ರ ಹುಳು ಲಷ್ಕರ್ದು, ಆತನನ್ನ ಕೂಡ ಹಾಕಿಟ್ಕೊಂಡಿದ್ದಾರೆ. ಅವನು ನೋಡಕ್ಕೆ ನಮಗೆಲ್ಲ ಬಿಡ್ತಾ ಇಲ್ಲ ಅಂತ ಹೇಳಿ ಲಷ್ಕರ್ ಸಂಘಟನೆಯಲ್ಲಿ 2 ಭಾಗ ಆಗ್ತಾ ಇದೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನೋ ಲಂಡನ್ ನಲ್ಲಿ ಚೀನಾ ನಿರ್ಮಿಸೋಕೆ ಪ್ಲಾನ್ ಮಾಡಿರೋ ಮೆಗಾ ಎಂಬಸಿ, ದೊಡ್ಡ ಹೈ ಲೆವೆಲ್ ಪ್ಲಾನ್ಗೆ ಬ್ರಿಟನ್ ಸಂಸದರಿಂದ ವಿರೋಧ ಕೇಳಿಬಂದಿದೆ. ಆಡಳಿತಾರೂಢ ಲೇಬರ್ ಪಾರ್ಟಿ ಸಂಸದರು ಸಂಸತ್ನಲ್ಲಿ ಕಳವಳ ಹೊರ ಹಾಕಿದ್ದಾರೆ. ದೇಶದ ಭದ್ರತೆಗೆ ಗಂಭೀರ ಸವಾಲಾಗಬಹುದು, ಹುಷಾರಂತ. ಸ್ಪೈ ಹಬ್ ಆಗಬಹುದು ಇದು ಚೀನಾಗೆ ಅಂತ. ಚೀನಾ ತನ್ನ ಹಳೆಯ ಎಂಬಸಿಯನ್ನ ರಾಯಲ್ ಮಿಂಟ್ ಕೋರ್ಟ್ ಅನ್ನೋ ಕಡೆಗೆ ರಿಲೋಕೇಟ್ ಮಾಡ್ತಿದೆ. ಇದು ಬ್ರಿಟನ್ನ ಫಿನಾನ್ಷಿಯಲ್ ಮತ್ತು ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾ ಹತ್ತಿರ ಇರೋ ಜಾಗ. ಡೈಲಿ ಟೆಲಿಗ್ರಾಫ್ ರಿಪೋರ್ಟ್ಸ್ ಪ್ರಕಾರ ಈ ಪ್ಲಾನ್ನಲ್ಲಿ ಚೀನಾ ತನ್ನ ಎಂಬಸಿ ಕಚೇರಿಯಲ್ಲೇ ಒಂದು ರಹಸ್ಯ ನೆಲಮಾಳಿಗೆಯನ್ನ ತೋಡೋ ಪ್ಲಾನ್ ಕೂಡ ಹಾಕಿದೆ. ಆ ನೆಲಮಾಳಿಗೆ ಲಂಡನ್ನ ಆರ್ಥಿಕ ಕೇಂದ್ರಗಳು ಅಂತ ಕರೆಸ್ಕೊಳ್ಳೋ ಸಿಟಿ ಆಫ್ ಲಂಡನ್ ಮತ್ತು ಕೆನರಿ ವಾರ್ಫ್ಗೆ ಸಂಪರ್ಕ ಕಲ್ಪಿಸೋ ಫೈಬರ್ ಆಪ್ಟಿಕಲ್ ಕೇಬಲ್ಗಳ ಪಕ್ಕದಲ್ಲೇ ಇದೆ.
ಈ ಕೇಬಲ್ಗಳು ಕೋಟ್ಯಂತರ ರೂಪಾಯಿಗಳ ಫಿನಾನ್ಷಿಯಲ್ ಡೇಟಾವನ್ನ ಹೊತ್ತೊಯ್ತವೆ. ಸೊ ಈ ರಹಸ್ಯ ನೆಲಮಾಳಿಗೆಯಿಂದ ಚೀನಾ ಡೇಟಾ ಕದಿಬಹುದಾ, ಹ್ಯಾಕ್ ಮಾಡಬಹುದಾ ಅಂತ ಹೇಳಿ ಆತಂಕ ಶುರುವಾಗಿದೆ ಅಲ್ಲಿ. ಏನೋ ಸ್ನೇಹಿತರೆ, ಕೇವಲ 31,700 ರೂಪಾಯಿಗೆ ಪುರಿ ಜಗನ್ನಾಥ ಬಿರಾಜದೇವಿ ಶಕ್ತಿ ಪೀಠ ಯಾತ್ರೆ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ 7 Sands ಟೂರಿಸಂ. ಮತ್ತೊಂದು ಕಡೆ ಅಮೆರಿಕದ ಟ್ರಂಪ್ ಸರ್ಕಾರ ಮುಸ್ಲಿಂ ಬ್ರದರ್ಹುಡ್ ನ 3 ಶಾಖೆಗಳಿಗೆ ಉಗ್ರ ಹಣೆಪಟ್ಟಿಯನ್ನು ಕಟ್ಟಿದ್ದಾರೆ. ಲೆಬನಾನ್, ಜೋರ್ಡನ್ ಮತ್ತು ಈಜಿಪ್ಟ್ನ 3 ಬ್ರಾಂಚ್ಗಳನ್ನು ಉಗ್ರ ಸಂಘಟನೆಗಳು ಅಂತ ಘೋಷಿಸಿದ್ದಾರೆ. ಈ ಶಾಖೆಗಳು ಗಾಜಾದಲ್ಲಿರುವ ಹಮಸ್ಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ, ಅಮೆರಿಕದ ಹಿತಾಸಕ್ತಿಗಳಿಗೆ ಬೆದರಿಕೆ ಉಂಟು ಮಾಡ್ತಿದ್ದಾರೆ ಅಂತ ಹೇಳಿ ಈ ನಿರ್ಧಾರ ತಗೊಂಡಿದ್ದಾರೆ. ಪ್ಯಾಸೆಂಜರ್ ಟ್ರೈನ್ ಒಂದರ ಮೇಲೆ ಕ್ರೇನ್ ಬಿದ್ದು ಅನಾಹುತ ಆಗಿದೆ ಥಾಯ್ಲೆಂಡ್ನ ಸಿಖೇವ್ ಪ್ರದೇಶದಲ್ಲಿ. ಕನಿಷ್ಠ 72 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, 80 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಹೋದರಿಯರು ಮತ್ತೆ ಪ್ರತಿಭಟಿಸಿದ್ದಾರೆ. ಸದ್ಯ ಅಡಿಯಾಲ ಜೈಲಿನಲ್ಲಿರೋ ಇಮ್ರಾನ್ ಖಾನ್ ಭೇಟಿಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ರಾವಲ್ಪಿಂಡಿಯ ಫ್ಯಾಕ್ಟರಿ ನಾಕಾ ಬಳಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಟೈಮ್ನಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಕೂಡ ಸೇರಿದ್ರು. ಇನ್ನು ವಿಶ್ವಸಂಸ್ಥೆಯ ನಿಶಸ್ತ್ರೀಕರಣ ವಿಷಯಗಳ ಸಲಹಾ ಮಂಡಳಿಗೆ ಅಡ್ವೈಸರಿ ಬೋರ್ಡ್ ಆಫ್ ಡಿಸಾರ್ಮಮೆಂಟ್ ಮ್ಯಾಟರ್ಸ್, ಅದಕ್ಕೆ ಇದೇ ಮೊದಲ ಬಾರಿಗೆ ಭಾರತೀಯ ಮೂಲದವರು ಅಧ್ಯಕ್ಷರಾಗಿದ್ದಾರೆ. ಭಾರತದ ಹಿರಿಯ ರಾಜತಾಂತ್ರಿಕ ಅಧಿಕಾರಿ DB ವೆಂಕಟೇಶ್ ಅಪಾಯಿಂಟ್ ಆಗಿದ್ದಾರೆ. 2026-27ನೇ ಸಾಲಿಗೆ ಈ ನೇಮಕ. ಈ ಮಂಡಳಿಯನ್ನ 1978ರಲ್ಲಿ ಸ್ಥಾಪಿಸಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟ ಬಗ್ಗೆ ಸಲಹೆ ಕೊಡುತ್ತೆ. ಅಂತ ದೊಡ್ಡ ಗನಂದಾರಿ ಇಂಪ್ಯಾಕ್ಟ್ ಆಗೋ ಕೆಲಸ ಏನ್ ನಡೆಯಲ್ಲ ವಿಶ್ವಸಂಸ್ಥೆಯಲ್ಲಿ, ಸುಮ್ಮನೆ ಒಂದಿದೆ ಅಷ್ಟೇ. ಅಣ್ಣನ ಹಾದಿಯನ್ನ ತಮ್ಮ ಕೂಡ ಹಿಡಿತಾ ಇದೆ ಇಸ್ರೇಲ್. ಅಮೆರಿಕ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ 66 ಏಜೆನ್ಸಿಗಳಿಂದ ಹೊರಬಂದ ಬೆನ್ನಲ್ಲೇ ಇಸ್ರೇಲ್ ಕೂಡ ವಿಶ್ವಸಂಸ್ಥೆಯ 7 ಏಜೆನ್ಸಿಗಳಿಂದ ಹೊರಬಂದಿದೆ. ಇಸ್ರೇಲ್ ಫಾರಿನ್ ಮಿನಿಸ್ಟರ್ ಗಿಡಿಯನ್ ಸಾರ್ ಈ ಘೋಷಣೆ ಮಾಡಿದ್ದಾರೆ. ಅಮೆರಿಕ ವಿಶ್ವಸಂಸ್ಥೆಯ ಏಜೆನ್ಸಿಗಳಿಂದ ಹೊರಬರೋ ನಿರ್ಧಾರ ತಗೊಂಡ ಬೆನ್ನಲ್ಲೇ ನಾವು ಕೂಡ ಪರಿಶೀಲನೆ ಮಾಡಿ ಇದನ್ನ ಮಾಡಿದೀವಿ ಅಂತ. ಇವ್ರದ್ದೇನ್ ರೀಸನ್ ಅಂದ್ರೆ ಇಸ್ರೇಲ್ ವಿರೋಧಿ ಧೋರಣೆಯನ್ನು ಹೊಂದಿದೆ ವಿಶ್ವಸಂಸ್ಥೆ, ಈ ಸಂಸ್ಥೆಗಳೆಲ್ಲ ಸರಿ ಇಲ್ಲ ಅಂತ ಹೇಳಿ. ಇನ್ನು ಭಾರತದಲ್ಲಿ ನಡೆಯಲಿರೋ T20 ವಿಶ್ವಕಪ್ ನಲ್ಲಿ ಭಾಗವಹಿಸೋಕೆ ವೀಸಾ ನಿರಾಕರಿಸಲಾಗಿದೆ ಅಂತ ಅಮೆರಿಕದ ವೇಗದ ಬೌಲರ್ ಅಲಿ ಖಾನ್ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಅಲಿ ಖಾನ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಜನಿಸಿದ್ರು. ನಂತರ ಅಮೆರಿಕಕ್ಕೆ ಹೋಗಿ ಅಲ್ಲಿ ಪೌರತ್ವವನ್ನು ಪಡೆದಿದ್ರು. ಈಗ ಭಾರತ ವೀಸಾ ನಿರಾಕರಿಸಿದೆ ಅಂತ ಇವರು ಹೇಳಿದ್ದಾರೆ. ಇವರೊಟ್ಟಿಗೆ ಶಾನ್ ಜಹಾಂಗೀರ್, ಇಶಾನ್ ಅದಿಲ್ ಮತ್ತು ಮೊಹಮ್ಮದ್ ಮೊಹಸಿನ್ ಅವರ ವೀಸಾ ಅರ್ಜಿಗಳು ಕೂಡ ತಿರಸ್ಕೃತಗೊಂಡಿವೆ ಅಂತ ವರದಿಯಾಗಿದೆ. ಭಾರತ ಸರ್ಕಾರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗ್ಬೋದು. ಜಾಯಿನ್ ಆದಾಗ ಅವರಿಗೆ ಈಗ ಸದ್ಯಕ್ಕಲ್ಲಿ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಈ ರೀತಿ ಸಾಕಷ್ಟು ವಿಶೇಷ ಮಾಹಿತಿ ಪಬ್ಲಿಷ್ ಆಗ್ತಾನೆ ಇದೆ. ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಕೂಡ ಬರ್ತಾ ಇದೆ, ಕರೆಂಟ್ ಪವರ್ ಬರ್ತಾ ಇದೆ, ಅದೆಲ್ಲದಕ್ಕೂ ಆಕ್ಸೆಸ್ ಪಡೆಯಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.